Hello everyone, welcome to Invoice Academy. This video is all about AO Invoice Test Series. So it is all about AO Agriculture Officer and Assistant Agriculture Officer. So brief ಆಗಿ ಇಲ್ಲಿ ನೋಡೋಣ ಏನೇನಿರುತ್ತೆ ಅಂತ. It's like a orientation for test series, right? So there are 80 tests in test series program. In that 60 are sectional tests and 20 are full length test. Okay, so in sectional test there are 20 from GK paper and 40 from agri specific paper. It is for both 85% also and 15% also, right? And when it comes to full length test, GK are 10 tests are there, agriculture specific paper 10 will be there. And when it comes to levels, there are 3 levels of test series are going on. Level 1, that is PYQ. See, ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀರಾ ಅಂತಂದರೆ ಫಸ್ಟ್ ಯು ನೀಡ್ ಟು ಡೂ PYQ, ದಟ್ ಮೀನ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಸೊ ಲಾಸ್ಟ್ ಇಯರ್ ಯಾವ ಕ್ವಶನ್ಸ್ ಯಾವ ಥರ ಕೇಳಿದರೆ ಫಸ್ಟ್ ಅನಲೈಸ್ ಮಾಡಬೇಕು. ಸೊ ಬೇಸ್ಡ್ ಆನ್ ದಟ್ ಯುವರ್ ಪ್ರಿಪ್ರೇಷನ್ ಶುಡ್ ಬಿ ದೇರ್, ರೈಟ್? ಸೊ ದಟ್ಸ್ ವೈ ವಿ ಹ್ಯಾವ್ ಗಿವನ್ ದ PYQs. ಸೊ ಡೀಟೇಲ್ಡ್ ಸೊಲ್ಯೂಷನ್ PYQsನ ಆಲ್ರೆಡಿ ಇನ್ವೈಸ್ ಅಕಾಡೆಮಿ ಆ್ಯಪಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಆ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಇದ್ದಾವೆ, ಯು ಕ್ಯಾನ್ ಚೆಕ್ ಇಟ್ ಔಟ್. ಓಕೆ, ಸೊ ದಿಸ್ ವಿಲ್ ಬಿ ಡನ್. ಸೊ ಆಲ್ರೆಡಿ ಮಾಡಿದ್ದೀವಿ, ಯು ಕ್ಯಾನ್ ಚೆಕ್ ಇಟ್ ಔಟ್. Come to level 2, that is topic wise and subject wise tests, around 50 questions in each test. Okay, and this will be around 60, so 60 test irutte, each subject ge ಎರಡು irutte, right? So these level 2 idiyala, idu topic wise subjects iruttala, it should be to understand the basic subject. Okay, it is related to ಆ ಒಂದು subject ನೀವು ಮುಗಿದ ತಕ್ಷಣ you can attend that test. That is basic understanding of that test will be done in these 50 questions each. ಈ ಟೆಸ್ಟ್ ಅಲ್ಲಿ ನೀವು ಅದನ್ನ ಚೆಕ್ ಮಾಡ್ತೀರಾ. ಸೊ ನೆಕ್ಸ್ಟ್ ಕಮ್ ಟು ಲೆವೆಲ್ 3, ದಟ್ ಈಸ್ FLTs. 100 questions ಈಚ್ ಇರುತ್ತೆ, 20 ಟೆಸ್ಟ್ ಇರುತ್ತೆ, ರೈಟ್? ಸೊ ದಿಸ್ ಇಸ್ ದ ನಂಬರ್ ಆಫ್ ಕ್ವಶನ್ಸ್. ಲೆವೆಲ್ 1, ಲೆವೆಲ್ 2, ಲೆವೆಲ್ 3. ಸಿ ನಾನು ಮೆನ್ಷನ್ ಮಾಡ್ದಂಗೆ ದೇ ಆರ್ ಸೈಂಟಿಫಿಕ್ಲಿ ಡಿಸೈನ್ಡ್, ಓಕೆ, ಟು ಟೆಸ್ಟ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಟ್ ಡಿಫ್ರೆಂಟ್ ಲೆವೆಲ್ಸ್. ಓಕೆ, ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಅಂಡ್ ದೀಸ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಇನ್ ಅಕಾರ್ಡಿಂಗ್ ಟು ದ ಶೆಡ್ಯೂಲ್. ಸೊ ಆ ಶೆಡ್ಯೂಲ್ ಏನಿದೆ ಅಂತ ನಾನು ನೆಕ್ಸ್ಟ್ ತೋರಿಸ್ತೀನಿ ಏನಿದೆ ಅಂತ. ಓಕೆ, ಫೈನ್. ಓಕೆ, ನೆಕ್ಸ್ಟ್ ಆಸ್ಪೆಕ್ಟ್ ಈಸ್ ದ ಮೋಡ್ ಆಫ್ ದ ಎಕ್ಸಾಮ್. ಇಟ್ ಈಸ್ ಬೋತ್ ಆನ್ಲೈನ್ ಆಸ್ ವೆಲ್ ಆಸ್ ಆಫ್ಲೈನ್. ಸಿ ಹಿಯರ್, ಫಸ್ಟ್ 60 tests are available at the portal and these are on online mode. So you can access at any time and you can take pen and paper and note down your mistakes there. After each test, no, they will be provided a detailed explanation. So those can be note down. ಸಿ ಇಲ್ಲಿ ಬರೀ ಎ ಇಲ್ಲ ಬಿ ಇಲ್ಲ ಸಿ ಇಲ್ಲ ಡಿ ಅಷ್ಟೇ ಆನ್ಸರ್ ಅಂತೂ ಕೊಡಲ್ಲ, ವಿಲ್ ಗಿವ್ ದ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಆಲ್ಸೋ ವೈ ಇಟ್ ಈಸ್ ರಾಂಗ್ ಅಂತ. ಓಕೆ, ಅಂಡ್ ಕ್ವಶನ್ ಅಂಡ್ ಸಿನಾಪ್ಸಿಸ್ ಅವೈಲಬಲ್ ಅಟ್ ಪೋರ್ಟಲ್ ಅಟ್ ಎನಿ ಟೈಮ್, ರೈಟ್? ನೀವು ಯಾವ ಬೇಕಾದರೂ ಆ ಪೋರ್ಟಲ್ ಅಲ್ಲಿ ಆಕ್ಸೆಸ್ ಮಾಡ್ಬೋದು, ಬೋತ್ ಕ್ವಶನ್ಸ್ ಆಸ್ ವೆಲ್ ಆಸ್ ಸಿನಾಪ್ಸಿಸ್, ರೈಟ್? ಓಕೆ, ದೆನ್ ಕಮ್ ಟು ಆಫ್ಲೈನ್ ಅಂತ ಬಂದಾಗ ಲಾಸ್ಟ್ 20, ದಟ್ ಈಸ್ FLTs, ಫುಲ್ ಲೆಂತ್ ಟೆಸ್ಟ್ ವಿಲ್ ಬಿ ಆನ್ ಬೋತ್ ಆಫ್ಲೈನ್ ಆಸ್ ವೆಲ್ ಆಸ್ ಆನ್ಲೈನ್. ಓಕೆ, ಇದು ಹೇಗೆ ಅಂತಂದ್ರೆ ಆನ್ಲೈನ್ ಸೇಮ್ ಆಸ್ ಇಟ್ ಈಸ್ ಆ್ಯಪಲ್ ಸಿಗುತ್ತೆ, ಅಂಡ್ ಆಫ್ಲೈನ್ ನಿಮ್ಮ ಬೆಂಗಳೂರು ಸೆಂಟರ್ ಅಲ್ಲಿ ಯು ಕ್ಯಾನ್ ರೈಟ್ ಔಟ್, ರೈಟ್? ಅಂಡ್ ಯು ಕ್ಯಾನ್ ಡೌನ್ಲೋಡ್ ದ ಕ್ವಶನ್ ಪೇಪರ್ಸ್ ಹಿಯರ್. ಫುಲ್ ಲೆಂತ್ ಮಾತ್ರ ನಿಮಗೆ ಕ್ವಶನ್ ಪೇಪರ್ ಡೌನ್ಲೋಡಬಲ್ ಆಪ್ಷನ್ ಇರುತ್ತೆ. ಸಿ ಆನ್ಲೈನ್ ಟೆಸ್ಟ್ ಇದೆಯಲ್ಲ, ಇವು ಸಬ್ಜೆಕ್ಟಿವ್ ಟೆಸ್ಟ್ ಇರುತ್ತೆ. ಸೊ ಇಲ್ಲಿ ನಿಮಗೆ ಪೋರ್ಟಲ್ ಅಲ್ಲೇ ಆಕ್ಸೆಸ್ ಇರುತ್ತೆ. ಫೈನ್, ಕಂಪ್ಲೀಟ್ಲಿ ಆನ್ಲೈನ್ ಟೆಸ್ಟ್ ಸೀರೀಸ್ ಇದು. ಓಕೆ, ಫೈನ್. ದೆನ್ ಕಮ್ ಟು ಟೈಮಿಂಗ್ಸ್. ಎವ್ರಿ ವೀಕೆಂಡ್ ಇರುತ್ತೆ and completion of each subject you can attend that. Fine. Okay, and now we are going to see part 1. I told you level 1, level 2, level 3 anta. Level 1 already hogide. This part 2 is nothing but level 2 syllabus. It is subject wise, topic wise test series this is. Okay, and this is for 2025 AO exam, and this is the detailed syllabus and for 85% category, same with the 15% category kuda same ide tara namage available irutte. And this is the schedule. Let's see one by one. Okay, so this is very flexible and comprehensive. Okay, and this is designed specifically for students who are preparing for AO exam, who are under work, that is working professional, then who are doing the part-time jobs, and also preparing for the agriculture officer AO and AO exam. Okay, so it will be fit your unique schedule and learning space. ಯಾಕೆ ಹೇಗೆ ಅಂತಂದ್ರೆ ಲೆಟ್ಸ್ ಸಿ ಒನ್ ಬೈ ಒನ್. ಓಕೆ,
ಫಸ್ಟ್ ಪಾಯಿಂಟ್ ಏನಂತಂದ್ರೆ ಫಸ್ಟ್ ಕಂಪ್ಲೀಟ್ ಯುವರ್ ಸಿಲೆಬಸ್. ಓಕೆ, ಬಿಗಿನ್ ಬೈ ಫಿನಿಶಿಂಗ್ ಯುವರ್ ಸಿಲೆಬಸ್. ಒನ್ಸ್ ದ ಟಾಪಿಕ್ is covered, attend the respective tests available on our portal. The tests are designed to align perfectly with the syllabus. So you take any syllabus, okay, suppose soil science, you take soil science syllabus, finish that. Okay, after finishing the soil science you can attend the test. That's how it is. So there is no fixed date, you can attend at any date. Okay, already it is uploaded. Fine. Okay, point number 2, 24/7 accessibility. You can access the test at any time, so available at 24/7. So it will ensure you can learn and revise at your convenience. That is a point 2. Then come to point 3, instant ranking. So your rank will be determined immediately after you complete the test. So it will allow you to track your progress and identify your improvements. So ನೀವು ಟೆಸ್ಟ್ ಮುಗಿದ ತಕ್ಷಣ ನಿಮಗೆ ರ್ಯಾಂಕ್ ಎಲ್ಲ ನಿಮ್ಮ ರಿಪೋರ್ಟ್ ಕಾರ್ಡ್ ಬರುತ್ತೆ. ಐ ವಿಲ್ ಶೋ ಯು ದಟ್ ರಿಪೋರ್ಟ್ ಕಾರ್ಡ್ ಆಲ್ಸೋ ಅಟ್ ದಿ ಎಂಡ್ ಆಫ್ ದ ಸೆಷನ್. ಫೈನ್. Point number 4, detailed explanations. See, after attempting each test, you will receive a detailed explanation of all questions. This will be uploaded in portal itself. Okay, ನೀವು ಯಾವಾಗ ಬೇಕಾದ್ರೂ ವಾಚ್ ಮಾಡ್ಬೋದು. ಸೊ ಇದೇನು ಹೆಲ್ಪ್ ಮಾಡುತ್ತೆ ನಿಮಗೆ, ಸೊ ಟು ಅಂಡರ್ಸ್ಟ್ಯಾಂಡ್ ಯುವರ್ ಮಿಸ್ಟೇಕ್ಸ್ ಅಂಡ್ ಇಟ್ ವಿಲ್ ಎನ್ಹ್ಯಾನ್ಸ್ ಯುವರ್ ಪ್ರಿಪರೇಷನ್, ರೈಟ್. ಸೊ ಇಲ್ಲಿ ನಿಮಗೆ ಬರೀ ಎ ಬಿ ಸಿ ಡಿ ಆನ್ಸರ್ ಎನ ಬಿನ ಸಿನ ಡಿನ ಈ ಥರ ಕೊಡೋದಿಲ್ಲ. ಇದರ ಜೊತೆಗೆ ನಿಮಗೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಇರುತ್ತೆ ಈಚ್ ಕ್ವಶನ್ಗೆ. ಫೈನ್. ಓಕೆ, ನೆಕ್ಸ್ಟ್ ಕಮ್ ಟು ಸೆಕ್ಷನಲ್ ಅಂಡ್ ಫುಲ್ ಲೆಂತ್ ಟೆಸ್ಟ್. ಸಿ ದಿಸ್ ಪ್ರೋಗ್ರಾಮ್ ಇನ್ಕ್ಲೂಡ್ಸ್ ಸೆಕ್ಷನಲ್ ಟೆಸ್ಟ್ ಬೇಸ್ಡ್ ಆನ್ ಇಂಡಿವಿಜುವಲ್ ಟಾಪಿಕ್ಸ್. ಲೈಕ್ ಇಫ್ ಅಗ್ರಾನಮಿ ಅಂತ ತಗೊಂಡ್ರೆ ದೇರ್ ಆರ್ 2 ಟೆಸ್ಟ್, 1 and 2. At the end of the course, full length will be provided. 20 full length test will be provided to help you evaluate your overall preparation. Right? ನಾನು ಆಲ್ರೆಡಿ ಹೇಳಿದೆ. So 20 length will be on offline and this will be around 60 test will be on online. Fine. Okay. Point number 6. See, performance insights. Each test will offer insights into your performance, including topic-wise analysis. I told you 60 and 20. Okay. Fine. Next point 7. Interactive learning community. That means as part of our program, you can join our detailed discussion forums at the Invis Academy app, where you can interact with the peers, share insights and clarify doubt. That is live session irutte nimage. Every weekend alli live session irutte. Okay, there you can ask your subject related doubts. And alli forums irutte, groups irutte. You can make your own groups and you can discuss there. That platform also available. Okay, fine. And don't confuse with ಇಲ್ಲಿ ನಿಮಗೆ ಡಿಸ್ಕಷನ್ ಫೋರಮ್ಸ್ ಇದೆಯಲ್ಲ, ಇಟ್ ಈಸ್ ರಿಲೇಟೆಡ್ ಟು ಓವರ್ ಆಲ್ ಸಬ್ಜೆಕ್ಟ್ ವೈಸ್. ಇಟ್ಸ್ ನಾಟ್ ರಿಲೇಟೆಡ್ ಟು ಟೆಸ್ಟ್ ಸೀರೀಸ್. ಇಟ್ ಈಸ್ ರಿಲೇಟೆಡ್ ಟು ಸಬ್ಜೆಕ್ಟ್ ವೈಸ್. ಎವ್ರಿ ವೀಕೆಂಡ್ ಅಲ್ಲಿ ಇರುತ್ತೆ. ಅಂಡ್ ಯು ಆಫ್ ಕೋರ್ಸ್ ಯು ಕ್ಯಾನ್ ಆಸ್ಕ್ ದ ಡೌಟ್ಸ್ ಇನ್ ಲೈವ್ ಸೆಷನ್ ಆಲ್ಸೋ ರಿಲೇಟೆಡ್ ಟು ಟೆಸ್ಟ್ ಸೀರೀಸ್ ಆಲ್ಸೋ, ಬಟ್ ಸ್ಪೆಸಿಫಿಕಲಿ ಇಟ್ ಮೆಂಟ್ ಫಾರ್ ಸಬ್ಜೆಕ್ಟ್ ರಿಲೇಟೆಡ್ ಡಿಸ್ಕಷನ್. ಓಕೆ, ಫೈನ್. ಸೊ ಈಗ ಡೀಟೇಲ್ಡ್ ಶೆಡ್ಯೂಲ್ ನೋಡೋಣ ಬನ್ನಿ. ಸೊ ದಿಸ್ ಈಸ್ ದ ಸಿಲೆಬಸ್, ದಿಸ್ ಇಸ್ ಅಗ್ರಾನಮಿ. ಸೊ ಅಗ್ರಾನಮಿ 1 ಅಂತ ಬಂದಾಗ, ಸೊ ದಿಸ್ ಈಸ್ ದ ಸಿಲೆಬಸ್ ಗಿವೆನ್ ಇನ್ ಎಒ ಎಕ್ಸಾಮ್ ನೋಟಿಫಿಕೇಶನ್, ರೈಟ್. ಸೊ ಎಕ್ಸಾಕ್ಟ್ ಸಿಲೆಬಸ್ ಇಂದಾನೆ ನಿಮಗೆ ಕ್ವಶನ್ ಬರುವಂಥದ್ದು. ಇಟ್ ಈಸ್ ವೆರಿ ಫ್ಲೆಕ್ಸಿಬಲ್. ಸೊ ನೀವು ಯಾವಾಗ ಬೇಕಾದ್ರೂ ಅಟೆಂಡ್ ಮಾಡ್ಬೋದು. ಸೊ ದಿಸ್ ಈಸ್ ಅಗ್ರಾನಮಿ 1. ಓಕೆ, ನೆಕ್ಸ್ಟ್ ಅಗ್ರಾನಮಿ 2. ಐ ಟೋಲ್ಡ್ ಯು. ಸೊ ಈಚ್ ಸಬ್ಜೆಕ್ಟ್ಗೆ ನಿಮಗೆ 2 ಟೆಸ್ಟ್ ಇರುತ್ತೆ. ಓಕೆ, ಅರೌಂಡ್ 20 ಅಂತ ಬಂದಾಗ ನಿಮಗೆ 40 ಟೆಸ್ಟ್ ಸಿಗುತ್ತೆ, ರೈಟ್. 20 ಸಬ್ಜೆಕ್ಟ್ಸ್ ಇದೆ, 40 ಟೆಸ್ಟ್ ಅವೈಲೇಬಲ್ ಸಿಗುತ್ತೆ. ದಟ್ ಈಸ್ ನೆಕ್ಸ್ಟ್ ಮೂವ್ ಆನ್ ಟು ದಿ ಸಿ agricultural economics test 1, economics test 2. Fine. Then agriculture engineering test 1, engineering test 2, entomology 1, entomology 2. So ee tara nimage each subject 2 subject irutte. So you can see here, this is the complete schedule. Right, I hope you got the clarity, right? Each subject nimage 2 irutte, right? ಓಕೆ, ಸೊ ನೆಕ್ಸ್ಟ್ ಬನ್ನಿ. ದ ಟೆಸ್ಟ್ ಸೀರೀಸ್ ಪಾರ್ಟ್ 2 ವಿಲ್ ಬಿ ರಿಲೀಸ್ಡ್ ಆಫ್ಟರ್ ಪಾರ್ಟ್ 1. ಸೊ ಇಲ್ಲಿವರೆಗೆ ನಾವೇನು ಡಿಸ್ಕಸ್ ಮಾಡಿದ್ವಲ್ಲ, ದಟ್ ಇಸ್ ಅ ಪಾರ್ಟ್ 1. ದಿಸ್ ಈಸ್ ಟಾಪಿಕ್ ವೈಸ್ ಅಂಡ್ ಸಬ್ಜೆಕ್ಟ್ ವೈಸ್. ಫೈನ್. ಅಂಡ್ ಪಾರ್ಟ್ 2 ನಿಮಗೆ ಐ ಟೋಲ್ಡ್ ಯು ಲೆವೆಲ್ 3 ಅಂತ ಹೇಳಿದೆ. ಸೊ ಲೆವೆಲ್ 3 ಟೆಸ್ಟ್ ವಿಲ್ ಬಿ ಅಪ್ಲೋಡೆಡ್ ಆಫ್ಟರ್ ಮಾರ್ಚ್. ದಟ್ ಈಸ್ ಏಪ್ರಿಲ್ ಇಂದ ನಿಮಗೆ ಈ ಟೆಸ್ಟ್ ಅಪ್ಲೋಡ್ ಆಗುತ್ತೆ. ಓಕೆ, ಫೈನ್. See, okay. So I told you it is in line with the KPSC, in line with the KPSC level questions, so KPSC level questions ಅಂತ ಹೇಳ್ತೀವಿ. What do you mean by that KPSC level questions? See, understand before that. ಇಲ್ಲಿ ಮೊದಲು KA ಎಕ್ಸಾಮ್ ಕಂಡಕ್ಟ್ ಮಾಡಿತ್ತು, ರೈಟ್. ನೌ ಇಟ್ ವಾಸ್ ಕಂಡಕ್ಟೆಡ್ ಬೈ KPSC. ಸೊ ನೀವು ಗ್ರೂಪ್ ಬಿ ಎಕ್ಸಾಮ್ಸ್ ಏನೇನು ನೋಡಿದಿರಲ್ಲ,
ಸೊ ಯು ಕ್ಯಾನ್ ಸಿ ದೆಮ್ ಆಲ್ರೆಡಿ ಸಿಂಗಲ್ ಸ್ಟೇಟ್ಮೆಂಟ್ ಹೋಗ್ಬಿಟ್ಟು ನಿಮಗೆ ಡಬಲ್ ಸ್ಟೇಟ್ಮೆಂಟ್, ತ್ರಿಬಲ್ ಸ್ಟೇಟ್ಮೆಂಟ್ ಅಂಡ್ ಮ್ಯಾಚ್ ದ ಫಾಲೋಯಿಂಗ್ ಅಂಡ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್, ಈ ತರ ಟ್ರಿಕಿ ಕ್ವಶನ್ಸ್ ಎಲ್ಲ ಬರ್ತಿದೆ. ಸೊ ಟು ಟ್ಯಾಕಲ್ that we have also given the same pattern. Okay, so I'll show you that pattern. Just be with me another 5 to 10 minutes. ನಿಮ್ಗೆ ಕಂಪ್ಲೀಟ್ ಟೆಸ್ಟ್ ಸೀರೀಸ್ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಬರುತ್ತೆ. And this is the 85% question paper. Don't worry, 15% question paper ಕೂಡ I'll show you. So this is the agronomy sectional test 2. Fine, it's already uploaded in Invoice Academy app. Test series ಎಲ್ಲ already upload ಮಾಡಿದೀವಿ. So look at the questions here. So look at the, randomly we'll see the question. Question number 3. Look at this. Match the instruments with their correct use for measuring the evapotranspiration. So in instrument and their use, it's like a match the following question. Soil moisture sensor, evaporation and transpiration, rain gauge, lysimeter, thermometer, and their use, respective use, and solutions. Options. You can choose the option, and later after the test you can access the detailed explanation. See, ಇಲ್ಲಿ ನೀವು ನೋಡಿದ್ದೆ ಅದರಲ್ಲಿ 2 statement. Okay, then 3 statement questions, right? Then only pair, only one pair, only 2 pairs are correct, 3 pairs are correct, right? So KPSC pattern ತುಂಬಾ ಚೇಂಜ್ ಮಾಡಿದೆ, right? ನೀವು KS ಎಕ್ಸಾಮ್ ಅಟೆಂಡ್ ಮಾಡಿದ್ರೆ you come to know that. even group B, group C ಎಕ್ಸಾಮ್ಸ್ ನೋಡಿದ್ರು ಸಾಕು ನಿಮಗೆ ಒಂದು ಐಡಿಯಾ ಬರುತ್ತೆ, right? ಆಲ್ಮೋಸ್ಟ್ ಸ್ಟೇಟ್ಮೆಂಟ್ ಬೇಸ್ಡ್ ಟಚ್ ಆಗಿದೆ. ಹಂಗಂತೇಳಿ ಬೇಸಿಕ್ ಬಿಟ್ಟಿದೀವ. ಸಿ 1 or 2 questions will be there, single line also, but majority are, look at the questions, they are in line with the KPSC new pattern, right? Same, you can observe the questions here, and these PDF will be uploaded in Telegram. So Invoice Academy ಅಂತ Telegram ನಲ್ಲಿ ಟೈಪ್ ಮಾಡಿ, ಓಕೆನಾ? Invoice Academy. ಸೊ ಯು ಕ್ಯಾನ್ ಟೈಪ್ ಇಟ್ ಇನ್ ಟೆಲಿಗ್ರಾಮಲ್ಲಿ ನೀವು ಟೈಪ್ ಮಾಡಿ. ಸೊ ಅಲ್ಲಿ ನಿಮಗೆ ಈ ಕ್ವಶನ್ ಪೇಪರ್ ಅಪ್ಲೋಡ್ ಆಗಿದೆ ಆಲ್ರೆಡಿ. ಸೊ ಯು ಕ್ಯಾನ್ ಡೌನ್ಲೋಡ್ ಇಟ್ ಅಂಡ್ ಯು ಕ್ಯಾನ್ ಚೆಕ್ ಇಟ್, ರೈಟ್? ಫೈನ್. ಸೊ ದಿಸ್ ಈಸ್ ಹೌ ದ ಕ್ವಶನ್ ಪೇಪರ್, and every question paper will be in this format only. Fine. Okay, I hope you got the clarity related to question paper. And same with the 15% question paper also. Wait, I'll show you this one. This is the 15% category scholarship test. Okay, so ಈ questions ಹೆಂಗಿದೆ ಒಂದು ಚೆಕ್ ಮಾಡೋಣ ಬನ್ನಿ. Fine, basic questions like one statement, single statement questions, right? Then double statement question. Fine. Then come to match the following. So next we are entered into some difficult like question. Then assertion and reason type question. And this is from the agriculture marketing syllabus, right? Fine. Then 3 statement, 4 statement question. Look at how many statements are there. 1, 2, 3, 4. Like 4 statement question. So match the following, right? So here and let's see, 1 pair, 2 pair, 3 pair, 4 pair, the pair type of question, right? Already KPSC updated their question pattern, right? Same level we are connecting the tests. So this paper also uploaded in Telegram, you can check it out. Okay, Telegram ಅಲ್ಲಿ 15% ಹುಡುಗರಿಗೆ ಅಂತಾನೆ ಸಪರೇಟ್ ಗ್ರೂಪ್ ಮಾಡಿದೀವಿ, you can check it out. Fine. Okay, so this is the question paper. Fine. Okay, and fine, ಇದೆಲ್ಲ ಆದಮೇಲೆ so there is a question ಏನಂತ. So there is a question, sir test will be on online. Yes, so ಆನ್ಲೈನ್ ಅಲ್ಲಿ ಟೆಸ್ಟ್ ಇರೋದ್ರಿಂದ so how can we assess ನಮ್ಮ ಪರ್ಫಾರ್ಮೆನ್ಸ್ ಹೆಂಗ್ ಚೆಕ್ ಮಾಡ್ಕೊಳ್ಳೋದು ನಾವು, ರೈಟ್ ಟು ರಾಂಗ್ ಹೆಂಗ್ ಗೊತ್ತಾಗುತ್ತೆ ನಾವು ಅಟೆಂಡ್ ಮಾಡಿದ್ಮೇಲೆ? then how can we assess that? Don't worry, we have a report card. ನಮ್ಮ ಅಕಾಡೆಮಿಯಲ್ಲಿ Invoice Academy ಆ್ಯಪ್ ಇದೆಯಲ್ಲ, so there is a separate report card ಬರುತ್ತೆ ಅಲ್ಲಿ ನಿಮಗೆ. ಓಕೆ, ಸೊ ಆ ರಿಪೋರ್ಟ್ ಕಾರ್ಡ್ ಏನು ಹೆಲ್ಪ್ ಮಾಡುತ್ತೆ ವಿಲ್ ಸಿ ಬಿಫೋರ್ ಅದು ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದಕ್ಕಿಂತ ಫಸ್ಟ್ ಸಿ ವಾಟ್ ಆರ್ ದ ಫೀಚರ್ಸ್ ದಟ್ ರಿಪೋರ್ಟ್ ಕಾರ್ಡ್ ಇನ್ಕ್ಲೂಡ್ಸ್. ವೇಟ್, ಐ ವಿಲ್ ಶೋ ಯು ದಟ್ ರಿಪೋರ್ಟ್ ಕಾರ್ಡ್. ಸಿ, ಸೊ ದಿಸ್ ಈಸ್ ದ ರಿಪೋರ್ಟ್ ಕಾರ್ಡ್. ಸೊ ನಿಮ್ಮ ಸ್ಕೋರ್ 112 ಔಟ್ ಆಫ್ 200 ಕ್ವಶನ್ಸ್. ದಿಸ್ ದ ಫುಲ್ ಲೆಂತ್ ಟೆಸ್ಟ್. ಓಕೆ, 45 minutes ಅಲ್ಲಿ 11 seconds ಅಲ್ಲಿ ಯು ಹ್ಯಾವ್ ಫಿನಿಶ್ಡ್ ದಟ್ ಸಬ್ಜೆಕ್ಟ್ ಅಂಡ್ ಯು ಹ್ಯಾವ್ ದ 65% accuracy. ಸಿ, ಟೋಟಲ್ ಕ್ವಶನ್ಸ್ 50, then correct answers 31, incorrect 16.
ರೈಟ್ ಅಂಡ್ ಅನ್ಅಟೆಂಪ್ಟೆಡ್ 3 ಕ್ವಶನ್ಸ್. ಸಿ ನೀವು ಮತ್ತೆ ನೀವು ಅನಲೈಸ್ ಮಾಡಬೇಕಾಗಿಲ್ಲ. ಆಪ್ ಅಲ್ಲಿ ಒನ್ಸ್ ಯು ಅಟೆಂಡೆಡ್ ದ ಟೆಸ್ಟ್, ದ ಆಪ್ ಇಟ್ ಸೆಲ್ಫ್ ಅನಲೈಸ್ ಆಲ್ ದೀಸ್ ಥಿಂಗ್ಸ್. ಓಕೆ, ಪ್ರೀವಿಯಸ್ಲಿ ನಾವೇನ್ ಮಾಡ್ತಿದ್ವಿ ಅಂತಂದ್ರೆ ನಾವೇ ಕೂತ್ಕೊಂಡು ರೈಟ್ ಯಾವುದು ರಾಂಗ್ ಯಾವುದು ಅಂತ ಚೆಕ್ ಮಾಡ್ತಿದ್ವಿ. ಬಟ್ ನೌ ಇಟ್ಸ್ ಪ್ರೋಸೆಸ್ ಇಸ್ ವೆರಿ ಈಸಿ ಅಂಡ್ ವಿ ಆರ್ ಯೂಸಿಂಗ್ ದ ಟೆಕ್ನಾಲಜಿ ಟು ಅಸೆಸ್ ಅವರ್ ಪ್ರೋಗ್ರೆಸ್, ರೈಟ್. ಸೊ ಸೇಮ್ ನೆಕ್ಸ್ಟ್ ಒನ್ ಟು ಸೆಕ್ಷನ್ ಎ ಇದು. ಸೊ 112 ಔಟ್ ಆಫ್ 200 ಸ್ಕೋರು, ರೈಟ್. Accuracy level, then correct, incorrect. So if you look at here, though that 16 to 31, around 50% questions you are making wrong. So ನಿಮಗೆ ಗೊತ್ತಾಗ್ತಿದೆ, ಸಿ ನಾವು ಎಷ್ಟು ರೈಟ್ ಮಾಡ್ತಿದ್ವಿ ಎಷ್ಟು ರಾಂಗ್ ಮಾಡ್ತಿದ್ವಿ. ದಿಸ್ ಇಸ್ ದ ಗ್ರಾಫ್ ಫಾರ್ಮೆಟ್. Then come to your rank. Around 51 members are attended the test and your rank is 15. And percentage 70% have scored. See who is the first one, who is the second rank, who is the third ranker. Okay, so and you can check out their score also. You can compare the score with the topper. 138, around 130 marks they have scored. Here 131 score, 138 marks, right. So ನಿಮ್ಮ ಟಾಪರ್ ಜೊತೆ ನೀವು ಕಂಪ್ಯಾರಿಸನ್ ಮಾಡಬಹುದು. ಫೈನ್. ದೆನ್ ನಿಮ್ಮ ಪರ್ಫಾರ್ಮೆನ್ಸ್ ಕಾರ್ಡ್ ಕೊಡುತ್ತೆ. ಸೊ ಇವಾಗ ಗ್ರೇಡ್, ದೆನ್ ಹೈಯೆಸ್ಟ್ ಮಾರ್ಕ್ಸ್ ಎಷ್ಟು ಬಂದಿದೆ ಈ ಟೆಸ್ಟ್ ಅಲ್ಲಿ. ಓಕೆ, ಆವರೇಜ್ ಮಾರ್ಕ್ಸ್ ಎಷ್ಟು. ಸಿ ನೀವು ಎಕ್ಸಾಮ್ ಅಲ್ಲಿ ಕಟ್ ಆಫ್ ಅಂತ ಹೇಳ್ತೀರಲ್ಲ, ಸೊ ಕಟ್ ಆಫ್ ಹೆಂಗ್ ಡಿಸೈಡ್ ಆಗಿ ಮಾಡ್ತಾರೆ ಅಂತಂದ್ರೆ ಬೇಸ್ಡ್ ಆನ್ ದೇರ್ ಅವರೇಜ್ ಪರ್ಫಾರ್ಮೆನ್ಸ್. ಸೊ ನಿಮಗೆ ಈ ಟೆಸ್ಟ್ ಅಲ್ಲಿ ಎಷ್ಟು ಜನ ಬರ್ತಿದ್ದಾರೆ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಸೊ ಕಟ್ ಆಫ್ ಲೆವೆಲ್ ಈ ಪೇಪರ್ ಹೆಂಗಿದೆ, ಅದಕ್ಕೆ ತಕ್ಕಂತೆ ಕಟ್ ಆಫ್ ಎಷ್ಟು ನಿಲ್ಬಹುದು ಅಂತ. ಫೈನ್. ಸೊ ದಿಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಟು ಗೇಜ್ ಯುವರ್ ಪರ್ಫಾರ್ಮೆನ್ಸ್. ಓಕೆ, ಫೈನ್. ದೆನ್ ಡಿಫಿಕಲ್ಟಿ ಲೆವೆಲ್ ಅಲ್ಲಿ, ಸೊ ಕರೆಕ್ಟ್ ಡಿಫಿಕಲ್ಟಿ ವೈಸ್ ಅಂತ ನೋಡಿದಾಗ, ಸೊ ಡಿಫಿಕಲ್ಟಿ ಕ್ವಶನ್ಸ್ ಅಲ್ಲಿ ಯು ಹ್ಯಾವ್ ಕರೆಕ್ಟೆಡ್, ಮೆಜಾರಿಟಿ ಯು ಹ್ಯಾವ್ ಕರೆಕ್ಟೆಡ್, ತುಂಬಾ ಕಡಿಮೆ ರಾಂಗ್ ಮಾಡಿದ್ದೀರಾ. ಸೊ ದಿಸ್ ಈಸ್ ದ ರಿಪೋರ್ಟ್ ಕಾರ್ಡ್, ರೈಟ್. ಸೊ ಈಗ ಬನ್ನಿ ರಿಪೋರ್ಟ್ ಕಾರ್ಡ್. ಫಸ್ಟ್ ಒನ್ ಬಂದು, ಸೊ ಹೌ ಕ್ಯಾನ್ ಯು ಅಸೆಸ್ ದಟ್? ಒನ್ ಈಸ್ ಸೆಲ್ಫ್ ಅಸೆಸ್ಮೆಂಟ್. ಹೌ ಕ್ಯಾನ್ ಯು ಸೆಲ್ಫ್ ಅಸೆಸ್? ಸಿ ಯು ಕ್ಯಾನ್ ಐಡೆಂಟಿಫೈ ಯುವರ್ ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟಿ ಅಂಡ್ ಥ್ರೆಟ್. ಸೊ ನಿಮ್ಮ ಸ್ಟ್ರೆಂತ್ ಏರಿಯಾ ಯಾವುದು, ನಿಮ್ಮ ವೀಕ್ ಏರಿಯಾ ಯಾವುದು. ಸೊ ವೀಕ್ ಏರಿಯಾ ಇದ್ರೆ ಯು ಕ್ಯಾನ್ ಗೋ ಬ್ಯಾಕ್ ಟು ದ ಯುವರ್ ನೋಟ್ಸ್, ಓಕೆ, ಯುವರ್ ಕ್ಲಾಸಸ್. ಯು ಕ್ಯಾನ್ ವಾಚ್ ಇಟ್ ಅಗೇನ್ ಆರ್ ಯು ಕ್ಯಾನ್ ಮೇಕ್ ಎ ನೋಟ್ ಆನ್ ಯುವರ್ ನೋಟ್ಸ್ ಅಲ್ಲಿ ಆಡ್ ಮಾಡ್ಕೋತಾರೆ ಈ ಪಾಯಿಂಟ್ ಮಿಸ್ ಆಗಿದ್ರೆ, ರೈಟ್. ಸೇಮ್ ವೇ ವಿತ್ ದ ಥ್ರೆಟ್. ಸೊ ಇಫ್ ಸಪೋಸ್ ದ ಕ್ವಶನ್ ಹ್ಯಾಸ್ 4 ಆಪ್ಷನ್ಸ್, ಯು ಡೋಂಟ್ ನೋ ಎನಿಥಿಂಗ್ ಅಬೌಟ್ ದಟ್, ಸೊ ಯು ಶುಡ್ ಅವಾಯ್ಡ್ ದಟ್ ಅಟೆಂಪ್ಟಿಂಗ್ ದಟ್ ಕ್ವಶನ್. ಸೊ ದಟ್ ಈಸ್ ಯುವರ್ ಥ್ರೆಟ್. ಸೊ ಅದನ್ನು ಅವಾಯ್ಡ್ ಮಾಡಿ. ಸೊ ದಿಸ್ ವಿಲ್ ಬಿ ಲರ್ನ್ ಬೈ ಟೆಸ್ಟ್ ಸೀರೀಸ್, ರೈಟ್. ಓಕೆ, ಸೊ ನೆಕ್ಸ್ಟ್ ಕಮ್ ಟು ಗೋಲ್ ಸೆಟ್ಟಿಂಗ್. ಗೋಲ್ ಸೆಟ್ಟಿಂಗ್ ಅಂತಂದ್ರೆ ನಿಮ್ಗೆ ಕ್ಲಿಯರ್ ಪಿಕ್ಚರ್ ಗೊತ್ತೈತೆ ವೇರ್ ಯು ಸ್ಟ್ಯಾಂಡ್. ಸಿ ದೇರ್ ಆರ್ 5 to 10 ಮೆಂಬರ್ಸ್ ಅಪ್ವರ್ಡ್. ನೀವು ಟೆಸ್ಟ್ ಒಂದು 50 ಮೆಂಬರ್ಸ್ ಅಂತ ತಗೊಂಡ್ರೆ, ಸೊ ನಿಮ್ಮ ಪೊಸಿಷನ್ ಏನು, ವೆದರ್ ಯು ಆರ್ ರ್ಯಾಂಕ್ 30th ರ್ಯಾಂಕ್, ಆರ್ ಯು 15th, ಆರ್ ಫಸ್ಟ್ ರ್ಯಾಂಕ್, ಆರ್ ಸೆಕೆಂಡ್ ರ್ಯಾಂಕ್. ಸೊ ಆ ಬೇಸಿಸ್ ಮೇಲೆ ನಿಮ್ ಗೋಲ್ನ ಸೆಟ್ ಮಾಡ್ಕೋದು. ಎಸ್, ಸೊ ನಾನು ಈ ಸಬ್ಜೆಕ್ಟ್ ಅಲ್ಲಿ ಕಡಿಮೆ ಸ್ಕೋರ್ ಮಾಡ್ತಿದ್ದೀನಿ, ದಟ್ ಮೀನ್ಸ್ ಐ ನೀಡ್ ಟು ಪುಟ್ ಲಾಟ್ ಆಫ್ ಎಫರ್ಟ್ಸ್ ಹಿಯರ್. ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಇಲ್ಲಿ ಪುಟ್ ಮಾಡಬೇಕು, ಐ ಮೀನ್ ಐ ನೀಡ್ ಟು ಪುಟ್ ಹಿಯರ್. ಸೊ ಆ ಒಂದು ಗೋಲ್ನ ನೀವು ಸೆಟ್ ಮಾಡೋಕ್ಕೆ ಇಟ್ ವಿಲ್ ಹೆಲ್ಪ್ಸ್. ದೆನ್ ಕಮ್ ಟು ಮೋಟಿವೇಶನ್. ಸಿ ಹೇಗೆ ಅಂತಂದ್ರೆ, ಬೈ ಸೀಯಿಂಗ್ ಪ್ರೋಗ್ರೆಸ್, even a small improvements. Suppose last time you got 45th rank, now you got 42nd rank, now you got 40th rank next test. ಸೊ ಈ ತರ ಆದಾಗ ಏನಾಗುತ್ತೆ ಅಂತಂದ್ರೆ ನಿಮಗೊಂದು ಮೋಟಿವೇಶನ್ ಸಿಗುತ್ತೆ. ಎಸ್, ಐ ಆಮ್ ಇಂಪ್ರೂವಿಂಗ್ ಮೈ ಸೆಲ್ಫ್ ಅಂತ. ಸೊ ಇಟ್ ವಿಲ್ ಮೋಟಿವೇಟ್ ಯು ಟು ಅಟೆಂಡ್ ದ ಮೋರ್ ನಂಬರ್ ಆಫ್ ಟೆಸ್ಟ್ ಅಂಡ್ ಯು ಕ್ಯಾನ್ ಲರ್ನ್ ಅ ಮೋರ್ ನಂಬರ್ ಆಫ್ ಕಾನ್ಸೆಪ್ಟ್ಸ್. ಫೈನ್. ಸೊ ಅಂಡ್ ವೆರಿ ಇಂಪಾರ್ಟೆಂಟ್ ಒನ್ ಈಸ್ ಅಕೌಂಟಬಿಲಿಟಿ. ಸಿ ಅಕೌಂಟಬಿಲಿಟಿ ಏನಂತಂದ್ರೆ ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ. ಓಕೆ, ಹೇಗೆ ಅಂತಂದ್ರೆ ಒನ್ಸ್ ಯು ಫಿನಿಶಿಂಗ್ ದ ಸಬ್ಜೆಕ್ಟ್, ಸೊ ಡೈರೆಕ್ಟ್ಲಿ ಯು ಅಟೆಂಡ್ ದ ಟೆಸ್ಟ್. ಸೊ ಸಬ್ಜೆಕ್ಟ್ ಆದ ತಕ್ಷಣ ನೀವು ಆ ಟೆಸ್ಟ್ನ ಅಟೆಂಡ್ ಮಾಡಿ. ಓಕೆ, ಸೊ ದಟ್ ಯು ಆರ್ ಅಕೌಂಟಬಲ್ ಟು ಯುವರ್ ಪ್ರಿಪರೇಷನ್ ಲೆವೆಲ್. ಸೊ ಸುಮ್ಮನೆ ನಾನು ಪ್ರಿಪರೇಷನ್ ಆಗ್ತಿದ್ದೀನಿ ಅಂತ ಹೇಳ್ಬೇಡಿ, ಆ ಪ್ರಿಪರೇಷನ್ ತಕ್ಕಂಗೆ ನಿಮ್ಮ ಅಕೌಂಟಬಿಲಿಟಿ ಇದ್ದೀರಾ ಅಂದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗ್ತಿದೆಯಾ, ಯು ನೀಡ್ ಟು ಚೆಕ್ ಔಟ್ ದಟ್. ಸೊ ಅದಕ್ಕೆ ಈ ಟೆಸ್ಟ್ ಸೀರೀಸ್ ಅನ್ನೋದು ಹೆಲ್ಪ್ ಆಗುತ್ತೆ. ಫೈನ್. ಸಿ ಫೈನಲಿ ಐ ವಾಂಟ್ ಟು ಸೇ ಒನ್ ಥಿಂಗ್. ಮೇಕ್, ಸೊ ಬರ್ದಿಟ್ಕೊಳ್ಳಿದ್ದೇನೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಮೇಕ್ ಮಿಸ್ಟೇಕ್ಸ್ ಇನ್ ಪ್ರಾಕ್ಟೀಸ್, ರೈಟ್. ಸೊ ನೀವು ಎಷ್ಟು ತಪ್ಪು ಮಾಡ್ತೀರಾ ಅದು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸ್ಮಾರ್ಟ್ ಟೆಸ್ಟ್ ಅಲ್ಲೇ ಮಾಡಿ, ಸೊ ದ್ಯಾಟ್ ಯು ಕ್ಯಾನ್ ಮಾಸ್ಟರ್ ದಿ ಫೈನಲ್ ಟೆಸ್ಟ್, ದಟ್ ಈಸ್ AO ಫೈನಲ್ ಎಕ್ಸಾಮ್ ಆನ್ ಜೂನ್. ಸೊ ಅಲ್ಲಿ ನೀವು ಮಾಸ್ಟರ್ ಆಗಬೇಕು ಅಂತಂದ್ರೆ ಯು ನೀಡ್ ಟು ಮೇಕ್ ಮಿಸ್ಟೇಕ್ಸ್ ಇನ್ ಪ್ರಾಕ್ಟೀಸ್ ಇಟ್ ಸೆಲ್ಫ್, ರೈಟ್. ಓಕೆ, ಅಂಡ್ ಹೌ ಇಟ್ ಹೆಲ್ಪ್ಸ್? ಸಿ ಟೆಸ್ಟ್ಸ್ ಆರ್ ವೇರ್
ಯು ಲರ್ನ್. ಅಫ್ಕೋರ್ಸ್ ನೀವು ತಪ್ಪು ಮಾಡಿದ್ರೆ ಮತ್ತೆ ಕಲಿತೀರಾ. ಓಕೆ, ಸೊ ಟೆಸ್ಟಲ್ಲಿ ನೀವು ಕಲಿಬೇಕಾಗಿರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಫೈನಲ್ ಎಕ್ಸಾಮ್, ಇಟ್ ಈಸ್ ವೇರ್ ಯು ಪ್ರೂವ್. ಅಂದರೆ ನಿಮ್ಮ ಒಂದು ಕೆಪಾಸಿಟಿನ ಪ್ರೂವ್ ಮಾಡೋಕ್ಕಿರುವಂಥದ್ದು ಫೈನಲ್ ಎಕ್ಸಾಮ್. ಸೊ ನೀವು ಅಲ್ಲಿವರೆಗೂ ವೇಟ್ ಮಾಡ್ತಿದ್ದೀರಿ ಅಂತಂದರೆ ದಟ್ಸ್ ಯುವರ್ ಮಿಸ್ಟೇಕ್. ಸೊ ಪ್ರಾಕ್ಟೀಸ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಾಕ್ಟೀಸ್ ಮಾಡಿ ಟೆಸ್ಟ್ನ. ವಿತ್ ದಟ್ ನೋಟ್, ಸೊ ವಿಲ್ ಸಿ ಯು ಇನ್ ದ ಟೆಸ್ಟ್ಸ್. Thank you everyone.